Okay, so for the 31st question, reduction of aldehydes and ketones of hydrocarbon takes place in the presence of. Option A. Option A, zinc amalgam HCl And acid. acetyl acid. Okay, so ಯಾವ reaction ಅದು? Name of the reaction? Clemmensen reaction. Clemmensen reduction. Reduction. Yes. So Clemmensen reduction ಅದು. Great. So PDBSO4 ಇದ್ರೆ ಯಾವ reaction ಅದು? ಯಾವ name of the reaction? Rosenman reduction. Rosenman reduction. ಅದಿದ್ರೆ PDBSO4 ಇದ್ರೆ Rosenman reduction. Rosenman reduction. ಆಲ್ಡಿಹೈಡ್ ನ ಪ್ರಿಪರೇಷನ್ ಮಾಡ್ತೀವಿ. ಸೊ ಇಲ್ಲಿ ಏನ್ ಹೇಳ್ತಾರೆ ಆಲ್ಡಿಹೈಡ್ ಅಂಡ್ ಕೀಟೋನ್ಸ್ ಟು ಹೈಡ್ರೋಕಾರ್ಬನ್ಸ್. ಸೊ ನಾವು ಏನು ರಿಡಕ್ಷನ್ ಬಗ್ಗೆ ಮಾತಾಡ್ತಿದ್ವಿ ಅದ್ರಲ್ಲಿ ಎರಡು ರೀತಿ ರಿಡಕ್ಷನ್ ಅಂತ ಹೇಳಿದೆ. ಒಂದು ಕಾನ್ಸಂಟ್ರೇಟ್ HNO3 ಅಥವಾ ಆಲ್ಕಲಿಕ್ MnO4 ಯೂಸ್ ಮಾಡುವಂತದ್ದು. ಸೊ ಇನ್ನೊಂದು ಏನ್ ಹೇಳಿದೆ ಜಿಂಕ್ ಅಮಲ್ಗಮ್ ಅಂಡ್ HCl, ಅದು ಬಿಟ್ರೆ ಹೈಡ್ರೋಜಿನ್ ಮತ್ತೆ KOH ಯೂಸ್ ಮಾಡಿ ಮಾಡುವಂತದ್ದು. ಓಕೆ, ಸೊ ಅದರಲ್ಲಿ ಜಿಂಕ್ ಅಮಲ್ಗಮ್ ಇಂದ ಹೈಡ್ರೋಕಾರ್ಬನ್ ಪ್ರಿಪೇರ್ ಮಾಡ್ತೀವಿ ಫ್ರಮ್ ಆಲ್ಡಿಹೈಡ್ ಅಂಡ್ ಕೀಟೋನ್. So that is option A is right for 31st. Okay. So 32, reduction of carbonyl. So C double one is the carbonyl to CH2. Carbonyl in the CH2 can be carried out with the. Option C. Wolff-Kishner reaction. Reduction. Okay. So ಇಲ್ಲಿ ನಮಗೆ you can see reducing agent lithium aluminum hydride ಇದೆ, sodium in ethanol ಕೂಡ ಇದೆ, ಮೆಟಾಲಿಕ್ ರಿಡಕ್ಷನ್ ಅಂತ ಇವೆಲ್ಲಾನು ರಿಡ್ಯೂಸಿಂಗ್ ಏಜೆಂಟ್ಸ್. ಇಲ್ಲಿ ಇರೋದು ಯಾವ್ದು ರಿಡ್ಯೂಸಿಂಗ್ ಏಜೆಂಟ್ ಅಲ್ಲ ಅಂತಾರೆ, ಎಲ್ಲ ರಿಡ್ಯೂಸಿಂಗ್ ಏಜೆಂಟ್, ಎಲ್ಲದೂ ಕೆಲಸನೂ ರಿಡಕ್ಷನ್ ಮಾಡುವಂತದ್ದೇ. ಬಟ್ ಆಲ್ಕೇನ್ ಆಗಿ ರಿಡಕ್ಷನ್ ಮಾಡುತ್ತಾ ಇವೆಲ್ಲ, ಇವು ಯಾವುದು ಆಲ್ಕೇನಿಗೆ ರಿಡ್ಯೂಸ್ ಮಾಡಲ್ಲ, ದೇ ಆರ್ ಗೋಯಿಂಗ್ ಟು ರಿಡ್ಯೂಸ್ ಟು ಆಸಿಡ್ಸ್. ಸೊ ಬಟ್ ವೋಲ್ಫ್-ಕಿಶ್ನರ್ ಅಲ್ಲಿ ನಾವೇನು ಹೈಡ್ರೋಜನ್ ಯೂಸ್ ಮಾಡಿರ್ತೀವಿ, ಸೊ ದಟ್ ವಿಲ್ ರಿಡ್ಯೂಸ್ ಟು ಆಲ್ಕೇನ್ ಅಂದ್ರೆ CH2 ಗೆ. ಸೊ ಆಪ್ಷನ್ ಸಿ ಇಸ್ ರೈಟ್, ವೋಲ್ಫ್-ಕಿಶ್ನರ್ ರಿಡಕ್ಷನ್. Okay, what about 33rd? Option D. Reduction yields phenol. So for 6,6H5CH4 ಅಂದ್ರೆ ಬೆನ್ಸಾಲ್ಡೇಟ್ ಇದೆ. Which of the following is incorrect? ಯಾವ್ದು ತಪ್ಪು ಅಂತ. ಆಕ್ಸಿಡೇಷನ್ ಮಾಡಿದ್ರೆ ಆಲ್ಡಿಹೈಡ್ ಆಸಿಡ್, ರೈಟ್, ನೋ ಪ್ರಾಬ್ಲಮ್. ಹೈಯರ್ ಆಲ್ಡಿಹೈಡ್ಸ್ ಪರ್ಫ್ಯೂಮ್ ಅಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ, ಹೌದು. ಅಂಡ್ ಇಟ್ ಇಸ್ ಅನ್ ಆರೋಮ್ಯಾಟಿಕ್ ಆಲ್ಡಿಹೈಡ್ ಅಂತ. ಸೊ ಪರ್ಫ್ಯೂಮ್ ಅಂತ ಬಂದ್ಮೇಲೆ ಅದು ಆರೋಮ್ಯಾಟಿಕ್ ಚೆನ್ನಾಗೇ ಇರುತ್ತೆ. ಸೊ ಜೊತೆಗೆ ಇನ್ನೊಂದು ಏನಂದ್ರೆ ಅರೋಮ್ಯಾಟಿಕ್ ಅನ್ನೋದ್ರಿಂದ ಅಲ್ಲಿ ಏನಾಗುತ್ತೆ ನಮ್ಗೆ ಬೆನ್ಸಿನ್ ರಿಂಗ್ ಕೂಡ ಕಾಣಿಸುತ್ತೆ. ಸೊ ಅದರಿಂದ ಅದನ್ನ ನಾವು ಅರೋಮ್ಯಾಟಿಕ್ ಆಲ್ಡಿಹೈಡ್ ಅಂತ ಕರಿತೀವಿ. ಬಟ್ ಅದನ್ನ ರಿಡಕ್ಷನ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ನಮ್ಗೆ ಫಿನೈಲ್ ಗ್ರೂಪ್ ಬರಲ್ಲ. ಒಂದು ವೇಳೆ ನಾವು ಬೆನ್ಸಾಲ್ಡೇಟ್ ನ ರಿಡಕ್ಷನ್ ಮಾಡಿದ್ರೆ ಏನ್ ಬರುತ್ತೆ? Benzyl alcohol. ಬೆನ್ಸೈಲ್ ಆಲ್ಕೋಹಾಲ್. ಟಾಲಿನ್ ಅಲ್ಲ ಬೆನ್ಸೈಲ್ ಆಲ್ಕೋಹಾಲ್. ಕ್ರೋಮೈಲ್ ಕ್ಲೋರೈಡ್ ಯೂಸ್ ಮಾಡಿ ಟಾಲಿನ್ ಇದು ಮಾಡೋದು, ಅದು ಏನದು ರಿಡಕ್ಷನ್ ಅದು? ಟಾಲಿನ್ ತಗೊಂಡು ಅದರಲ್ಲಿ ನೀವು ಕ್ರೋಮೈಲ್ ಕ್ಲೋರೈಡ್ ಯೂಸ್ ಮಾಡ್ತಿದ್ರೆ ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಓಕೆ, ಎಟಾಡ್ ರಿಯಾಕ್ಷನ್ ತಾನೇ ನೀವು ಟಾಲಿನ್ ಅಂತ ಹೇಳ್ತಿರೋದು, ಟಾಲಿನ್ ಬರಲ್ಲ. ಸೊ ರಿಡಕ್ಷನ್ ಮಾಡಿದ್ರೆ ಬೆನ್ಸಾಲ್ಡೇಟ್ ನ ನಿಮ್ಗೆ ಬೆನ್ಸೈಲ್ ಆಲ್ಕೋಹಾಲ್ ಬರುತ್ತೆ. ಕ್ಲಿಯರ್ ಆಗಿದೆ ಇಲ್ವಾ ಅದು? Yes, sir. Yes, sir. Okay, next to 34 ಹೋಗೋಣ. So CH3CH4 and C6H5CH2CH4 can be distinguished chemically by Iodoform test. Iodoform test. ಸೊ ಅಲ್ಲೇನಾಗುತ್ತೆ ನೋಡಿ, ಐಡೋಫಾರ್ಮ್ ಟೆಸ್ಟ್ ಯೂಸ್ ಮಾಡ್ತಿದೀವಿ ನಾವು. ಐಡೋಫಾರ್ಮ್ ಟೆಸ್ಟ್ ಇಂದ ವಿ ಆರ್ ಗೋಯಿಂಗ್ ಟು ಡಿಸ್ಟಿಂಗ್ವಿಶ್ ಅಸಿಟಾಲ್ಡಿಹೈಡ್ ಮತ್ತೆ C6H2CH2CH4 ಇದೆ ನೋಡಿ. ಸೊ ಎರಡೂನು ಆಲಿಫ್ಯಾಟಿಕ್ ನಮ್ಗೆ. ಈ CH2 ಗ್ರೂಪ್ ಇದೆ ನೋಡಿ, ಇದು ಬೆನ್ಸಿನ್ ರಿಂಗ್ ಅರೋಮ್ಯಾಟಿಕ್, ಇದಕ್ಕೆ CH2CH2 ಅಟ್ಯಾಚ್ ಆಗಿದೆ. ಸೊ ಇದನ್ನ ಡಿಸ್ಟಿಂಗ್ವಿಶ್ ಮಾಡುತ್ತೆ ಇಲ್ಲಿ. ಸೊ ಅವೆರಡನ್ನ ಡಿಸ್ಟಿಂಗ್ವಿಶ್ ಮಾಡೋದಕ್ಕೆ ನಮ್ಗೆ ಐಡೋಫಾರ್ಮ್ ಟೆಸ್ಟ್ ಯೂಸ್ ಮಾಡ್ತೀವಿ ನಾವು. ಐಡೋಫಾರ್ಮ್ ಟೆಸ್ಟ್ ಇಂದ ನಮಗೆ ಡಿಸ್ಟಿಂಗ್ ಮಾಡಬಹುದು. ಐಡೋಫಾರ್ಮ್ ಟೆಸ್ಟ್ ಏನಕ್ಕೆ ಯೂಸ್ ಮಾಡ್ತೀವಿ ನಾವು? ಐಡೋಫಾರ್ಮ್ ನ ಯಾವ್ದಕ್ಕೆ ಮಾತ್ರ ಯೂಸ್ ಮಾಡಬಹುದು? ಐಡೋಫಾರ್ಮ್ Alpha methyl Which contains at least one methyl group. ಆಲ್ಫಾ ಮಿಥೈಲ್ ಗ್ರೂಪ್ ಇರ್ಬೇಕಲ್ವಾ? ಸೊ ಆಲ್ಫಾ ಮಿಥೈಲ್ ಗ್ರೂಪ್ ಇದ್ರೆ ಮಾತ್ರ ಅದನ್ನ ನೀವೇನ್ ಮಾಡಬಹುದು, ಐಡೋಫಾರ್ಮ್ ಟೆಸ್ಟ್ ಗೆ ಕ್ಯಾರಿ ಮಾಡಬಹುದು, ರೈಟ್? ಸೊ ಆಲ್ಫಾ ಮಿಥೈಲ್ ಗ್ರೂಪ್ ಯಾವ್ದು? ಹೇಳಿ.
ಅಲ್ಲಿ ಒಂದು ಆಲಿಫ್ಯಾಟಿಕ್ ಮತ್ತೆ ಆರೋಮ್ಯಾಟಿಕ್ ಇರೋದ್ರಿಂದ ನಾವು ಫೆಲ್ಹಿಂಗ್ ಸೊಲ್ಯೂಷನ್ ಹಾ, ಟೆಸ್ಟ್ ಹಾ. ಮಾಡ್ಬೋದಲ್ವಾ? ಹೌದು ಅಲ್ಲೇ ಅದೇ ನಮ್ಗೆ ಪ್ರಾಬ್ಲಮ್ ಇರೋದು. ಅದ್ರ ಮೇಲೆ ಒಂದು ಕ್ವಶನ್ ಕೂಡ ಕೊಟ್ಟಿದ್ದೀನಿ. ಆಕ್ಚುಲಿ ಅದನ್ನೇ ಹೇಳಿದ್ದೆ ನಾನು. ಇಲ್ಲಿ CH3 CH4 ಮತ್ತೆ C6H5 CH2 CH4 ಅದರಲ್ಲಿ ಈ C6H5 CH2 CHO ದಲ್ಲಿ CH2 ಇದೆ ನೋಡಿ. ಓಕೆ, ಅಗೇನ್ ಆಲ್ಫಾ ಪೊಸಿಷನ್ ಅಲ್ಲಿ CH2 ಇದೆ. ಸೊ ಅಲ್ಲಿಗೆ ಅದು ರಿಯಾಕ್ಷನ್ ಆಗುತ್ತೆ. ಸೊ ಆದ್ರಿಂದ ನಮ್ಗೆ ರಿಯಾಕ್ಷನ್ಸ್ ಗಳು ಬೇರೆ ಆಗುತ್ತೆ. ಅದನ್ನ ನೆಕ್ಸ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಸೊ ಈಗ ಇದ್ರಲ್ಲಿ ಯಾವ್ದು ಗೊತ್ತಾಯ್ತಾ? ಆಲ್ಫಾ ಮಿಥೈಲ್ ಗ್ರೂಪ್ ಇರೋದು ಯಾವ್ದ್ರಲ್ಲಿ? CH3 ಲಿ, right? So we will do only iodoform test. Okay, so which of the following is correct ಅಂತ ಕೇಳಿದ್ರೆ, ಸೊ ಇಲ್ಲ 4 ಆಪ್ಷನ್ ಕೊಟ್ಟಿದ್ದಾರೆ. Any aldehyde gives secondary alcohol on reduction. ಕರೆಕ್ಟ್ ಇದೆಯಾ ಅದು? No, sir. No, sir. Okay, so which of the following is correct? Reaction of vegetable oil with H2SO4 gives glycerin. So idu kuda tappu. So reaction of vegetable oil with H2SO4 will not give glycerin. ಮತ್ತೆ ನೆಕ್ಸ್ಟ್ C2H5OH iodine with NaOH gives iodoform ಅಂತ ಹೇಳಿದ್ದಾರೆ. ಇದಾಗುತ್ತಾ? Yes, sir. Yes, sir. Okay, sucrose on reaction with NaCl gives invert sugar. That is also not right. So ಇಲ್ಲಿ ರಿಯಾಕ್ಷನ್ ಆಫ್ ವೆಜಿಟೇಬಲ್ ಆಯಿಲ್ ಮತ್ತೆ ಸುಕ್ರಸ್ ಆನ್ ರಿಯಾಕ್ಷನ್ ನೀವು ನೆಕ್ಸ್ಟ್ ಕಮಿಂಗ್ ಚಾಪ್ಟರ್ಸ್ ಅಲ್ಲಿ ನೋಡ್ತೀವಿ. ಬಟ್ ಅವೆರಡೂ ಪಾಸಿಬಲ್ ಇಲ್ಲ. ಮತ್ತೆ NaAldehyde ಗಿವ್ ಸೆಕೆಂಡರಿ ಆಲ್ಕೋಹಾಲ್ ಅನ್ನೋದು ಕೂಡ ತಪ್ಪು. ಸೊ ಆಪ್ಷನ್ ಸಿ ಏನಿದೆ ದಟ್ ಈಸ್ ರೈಟ್. ಕ್ಲಿಯರ್ ಆಗಿದೆಯಾ? Yes, sir. Yes, sir. So coming to 36th question. So the product formed in aldol condensation is Option Beta A. hydroxyaldehyde, beta hydroxyketone. ಸೊ B and C ಆಲ್ಫಾ ಆಲ್ಫಾ ಅಂದ್ರೆ ತಪ್ಪು. A ಗೆ ಆಸಿಡ್ ಅಂತ ಹೇಳಿದ್ರೆ ತಪ್ಪು. ಸೊ ಆಪ್ಷನ್ ಎ ಒಂದೇ, ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್ ಅಂಡ್ ಬೀಟಾ ಹೈಡ್ರಾಕ್ಸಿ ಕೀಟೋನ್ ಅಂತ ಹೇಳಿರೋದು. ಸೊ ಆಪ್ಷನ್ ಎ ಇಸ್ ರೈಟ್. So next, which of the following on reaction with NH3 gives urinary antiseptic compound? Formaldehyde. Formaldehyde, option A. Yes. So ನಾ ಹೇಳಿದೆ ಇರುಟ್ರೋಪಿನ್ ಅಂತ ಒಂದು ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ ಅಂತ. ಅದು ಯಾವಾಗ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ಸ್ ಮತ್ತೆ ಎಲಿಮಿನೇಷನ್ ಹೇಳ್ಬೇಕಾದ್ರೆ ಅಲ್ಲಿ ಹೇಳಿದ್ದೆ ನಾನು. ಸೊ ಫಾರ್ಮಾಲಿಡ್ ಒಂದೇ ಒಂದು ಅಮೋನಿಯಾ ಜೊತೆ ಈ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಎಲಿಮಿನೇಷನ್ ಫಾಲೋ ಮಾಡಲ್ಲ ಅಂತ. ಅವಾಗ ಅದು ಯುರಿನರಿ ಆಂಟಿಸೆಪ್ಟಿಕ್ ಕಾಂಪೌಂಡ್ ಇರುಟ್ರೋಪಿನ್ ನ ಫಾರ್ಮೇಶನ್ ಮಾಡುತ್ತೆ ಅಂತ. ಸೊ ಆಪ್ಷನ್ ಎ ಇಸ್ ರೈಟ್. 37. ಓಕೆ, ಸೊ ಅದಕ್ಕೆ ಹೇಳೋದು ಎಲ್ಲಿ ಯಾವಾಗ ಹೇಗೆ ಕ್ವಶನ್ ಅರೈಸ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಓಕೆ, ಸೊ ಈಚ್ ಅಂಡ್ ಎವ್ರಿ ಸಿಂಗಲ್ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಹಿಯರ್. So next 38, oxidation product of 2-propanol with hot concentrated HNO3. Propanol. Propanol. Oxidation of ketones ಇದು ಇಲ್ಲ, oxidation of alcohol. Alcohols. Oxidation of Secondary propanol. Yes. Secondary alcohol. So ಏನ್ ಬರುತ್ತೆ ಇಲ್ಲಿ ನಿಮಗೆ? Ketone. Ketone ಬರುತ್ತೆ. Propanol. Ketone. Yes, propanol. That is ketone you are going to get. So next 39, ketones are prepared by Openners oxidation. ಓಕೆ, ಸೊ ಕ್ಲೆಮೆನ್ಸನ್ ಕೆನಿಸರಸ್ ನಿಮ್ಗೆ ಗೊತ್ತು. ಅದು ಕ್ಲೆಮೆನ್ಸನ್ ಇಂದ ನಿಮ್ಗೆ ಆಲ್ಕೇನ್ ಬರುತ್ತೆ, ಕೆನಿಸರಸ್ ಆಸಿಡ್ ಮತ್ತೆ ಆಲ್ಕೋಹಾಲ್ ಬರುತ್ತೆ, ರೋಸನ್ ಮಣ್ಣಿಂದ ಆಲ್ಡಿಹೈಡ್ ಬರುತ್ತೆ. ಬಟ್ ಓಪನರ್ಸ್ ಆಕ್ಸಿಡೇಷನ್ ಇಂದ ಯು ಆರ್ ಗೋಯಿಂಗ್ ಟು ಗೆಟ್ ಕೀಟೋನ್. ಓಪನರ್ಸ್ ಆಕ್ಸಿಡೇಷನ್ ಯಾವ ಆಲ್ಕೋಹಾಲ್ ತಗೋತೀವಿ ನಾವು? Secondary. Secondary alcohol. ಸೆಕೆಂಡರಿ ಆಲ್ಕೋಹಾಲ್ ತಗೋತೀವಿ. ಸೊ 40th ಕ್ವಶನ್ ನೋಡೋದಾದ್ರೆ, which of the following organic compounds exhibit positive Fehling test as well as iodoform test? ಎರಡನ್ನೂ ಕೊಡುವಂತದ್ದು. Ethanol. Option D. Ethanol. This one OL ಅಲ್ಲ AL. Option D. Option D. Yes, option D, ethanol. Okay, so Fehling test ಗೊತ್ತಿದೆ ನಿಮ್ಗೆ, ಅಲಿಫ್ಯಾಟಿಕ್ ಕೊಡಬೇಕು. ಅಲಿಫ್ಯಾಟಿಕ್ ಆಲ್ರೆಡಿ ಎಥನಾಲ್ ಇದೆ. ಅದೇ ರೀತಿ iodoform test ನ CH3 ಇದ್ರೆ ಕೊಡುತ್ತೆ. ಸೊ CH3 ಕೂಡ ಎಥನಾಲ್ ಅಲ್ಲಿ ಇದೆ. ಸೊ 40th ಗೆ ಆಪ್ಷನ್ ಡಿ. ಸೊ ನೆಕ್ಸ್ಟ್ ಹೋಗೋಣ.
So 0/6 to 2/6. So 41st acetaldehyde cannot show. Lucas test. Lucas test. Okay. So Lucas test na acetaldehyde ತೋರಿಸೋದಿಲ್ಲ. ಐಡೋಫಾರ್ಮ್, ಬೆನಿಡಿಕ್ಸ್, ಕಾಲಿನ್ಸ್ ಎಲ್ಲಾನು ಏನೋ ನಮ್ಗೆ ಇದು ಅಸಿಟಾಲ್ಡೇಟ್ ಕೊಡುತ್ತೆ. ಬಟ್ ಲೂಕಸ್ ಟೆಸ್ಟ್ ಯಾವ್ದಕ್ ಮಾಡ್ತೀವಿ ನಾವು ಹಾಗಾದ್ರೆ? ಆಲ್ಕೋಹಾಲ್ಸ್. ಅಲ್ವಾ? ಓಕೆ, ಸೊ ಅಲ್ಲಿ ನಾವು ಲೂಕಸ್ ಟೆಸ್ಟ್ ನ ಮಾಡ್ತೀವಿ. ಓಕೆ, ಸೊ ಅಲ್ಲಿ ನಾವು ಏನು ಬೆನೆಡಿಕ್ಟ್ ಟೆಸ್ಟ್ ಇದೆ ನೋಡಿ, ಆ ಬೆನೆಡಿಕ್ಟ್ ಟೆಸ್ಟ್ ನಾವು ಈ ಆಲ್ಫಾ ಹೈಡ್ರಾಕ್ಸಿ ಕೀಟೋನ್ಸ್ ಅಂತವಕ್ಕೆ, ಹೆಮಿ ಅಸಿಟಾಲ್ಸ್ ಇದ್ರೆ ಹೆಮಿ ಅಸಿಟಾಲ್ಸ್ಗೆ, ಮತ್ತೆ ಟು ಡಿಟೆಕ್ಟ್ ದ ಪ್ರೆಸೆನ್ಸ್ ಆಫ್ ಆಲ್ಡಿಹೈಡ್, ಸೊ ಇವೆಲ್ಲದಕ್ಕೂ ಬೆನೆಡಿಕ್ಟ್ ಟೆಸ್ಟ್ ಗಳನ್ನ ಮಾಡ್ತೀವಿ. ಓಕೆ, ಸೊ ಬೆನೆಡಿಕ್ಟ್ ಟೆಸ್ಟ್ ಗಳನ್ನ ನಾವು ಯಾವ್ದಕ್ಕೆ ಫಸ್ಟ್ ಆಲ್ಡಿಹೈಡ್ ನೀವು ತಗೋಬಹುದು, ಆಲ್ಡಿಹೈಡ್ಸ್ ಮಾಡ್ತೀವಿ. ಮತ್ತೆ ಹೆಮಿ ಅಸಿಟಾಲ್ಸ್ ಗೊತ್ತಿದೆಯಲ್ಲ, ಹೆಮಿ ಅಸಿಟಾಲ್ಸ್ 2 OH ಗ್ರೂಪ್ ಇರುತ್ತಲ್ಲ, ಹೆಮಿ ಅಸಿಟಾಲ್ಸ್. ಆಮೇಲೆ ಆಲ್ಫಾ ಹೈಡ್ರಾಕ್ಸಿ ಕೀಟೋನ್ಸ್. ಸೊ ಇಂಥವಕ್ಕೆ ನಾವ್ ಏನ್ ಮಾಡ್ತೀವಿ, ಬೆನೆಡಿಕ್ಟ್ ಟೆಸ್ಟ್ ನ ಮಾಡ್ತೀವಿ. ಸೊ ಅಸಿಟಾಲ್ಡೇಡ್ ಅಲ್ಲಿ ಆಲ್ಡೇಡ್ ಆಗಿರೋದ್ರಿಂದ ಸೊ ನಾವೇನ್ ಮಾಡ್ತೀವಿ ಅದನ್ನ ವಿ ಗೋಯಿಂಗ್ ಟು ಕ್ಯಾರಿ ಔಟ್ ಬೆನೆಡಿಕ್ಟ್ ಟೆಸ್ಟ್ ಫಾರ್ ಅಸಿಟಾಲ್ಡೇಡ್. ಸೊ ಅಸಿಟಾಲ್ಡೇಡ್ ಬೆನೆಡಿಕ್ಟ್ ಟೆಸ್ಟ್ ನ ಕೊಡುತ್ತೆ, ಜೊತೆಗೆ ಐಡೋಫಾರ್ಮ್ ಟೆಸ್ಟ್ ಕೊಡುತ್ತೆ, ಕಾಲಿನ್ಸ್ ಟೆಸ್ಟ್ ನ ಕೊಡುತ್ತೆ. ಬಟ್ ಇಟ್ ವಿಲ್ ನಾಟ್ ಏಬಲ್ ಟು ಗಿವ್ ದಿಸ್ ಲೂಕಸ್ ಟೆಸ್ಟ್. ಓಕೆ, we are not going into that deeper level. So what Vaishak has taught is, let me divide into 6. So base 6, so that multiply divided by 6. Okay. Then so 42nd we have. Voice break ಆಗ್ತಿದೆ. ಕೊಡುವಂತದ್ದು ಹ್ಯಾಲೋ ಆಲ್ಕೆನ್ಸ್ ಅಷ್ಟೇನಾ? ಲೂಕಾಸ್ ಟೆಸ್ಟ್ ವಾಯ್ಸ್ ಡಿಸ್ಟರ್ಬೆನ್ಸ್ ಆಯ್ತು, ಪುನಃ ಇನ್ನೊಂದ್ಸತಿ ರಿಪೀಟ್ ಮಾಡಿ ಸರ್. ಲೂಕಾಸ್ ಟೆಸ್ಟ್ ನ ಶೋ ಮಾಡುವಂತದ್ದು ಹ್ಯಾಲೋ ಆಲ್ಕೆನ್ಸ್ ಅಷ್ಟೇನಾ? ಅಂದ್ರೆ ಅಲ್ಲಿ ಲೂಕಸ್ ಟೆಸ್ಟ್ ಅಲ್ಲಿ ನೋಡಿ, ನಾವು ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಆಲ್ಕೋಹಾಲ್ ತಗೋತೀವಿ. ಬಟ್ ಅದ್ರಲ್ಲಿ ನಾವ್ ಯಾವ್ದನ್ನ ಯೂಸ್ ಮಾಡ್ತೀವಿ, ಅನಹೈಡ್ರಸ್ ಜಿಂಕ್ ಕ್ಲೋರೈಡ್ ಮತ್ತೆ ಇನ್ನೊಂದ್ ಯಾವ್ದು HCl. ಹಲೋ, ಕೇಳಿಸ್ತಿದ್ಯಾ ನಾವ್ ಹೇಳ್ತಿರೋದು? ಎಸ್ ಸರ್. ಲೂಕಸ್ ಟೆಸ್ಟ್ ನ ಆಲ್ಕೋಹಾಲ್ ಕೊಡೋದು ಅಲ್ವಾ, ಪ್ರೈಮರಿ, ಸೆಕೆಂಡರಿ, ಟರ್ಷರಿ. ಅದೇ ಅದು ಪ್ರಾಡಕ್ಟ್ ತಾನೇ ಫಾರ್ಮೇಶನ್ ಆಗೋದು. ಹೌದು, ಎಸ್ ಪ್ರಾಡಕ್ಟ್ ನಿಮ್ಗೆ ಆಲ್ಕಹಾಲ್ ಎಲ್ಲಡೆ ಬರುತ್ತೆ. ಗೊತ್ತಾಗ್ತಿದ್ಯಾ? ಗೊತ್ತಾಯ್ತಾ ನಿಮ್ಗೆ? ಎಸ್ ಸರ್. ಪ್ರಾಡಕ್ಟ್ ಲೂಕಸ್ ಟೆಸ್ಟ್ ನಿಮ್ಗೆ ಆಲ್ಕಹಾಲ್ ಬಿಟ್ರೆ ಬೇರೆ ಏನು? So 42nd, which of the following will undergo aldol condensation? Aldol condensation ಯಾವ್ದು ಆಗುತ್ತೆ ಅಂತ ಕೇಳ್ತಿದ್ದಾರೆ. ಅಸಿಟಾಲ್ಡಿಹೈಡ್. So the following will undergo ಪ್ರೊಪನಾಲ್ ಆಗಲ್ವಾ? ಆಗುತ್ತೆ ಸರ್. ಪ್ರೊಪನಾಲ್ಡಿಹೈಡ್ ಅದು ಆಗುತ್ತಲ್ವಾ? ಅಸಿಟಾಲ್ಡಿಹೈಡ್ ಆಗುತ್ತೆ ಅಲ್ವಾ? ಓಕೆ, ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ವಿಚ್ ಆಫ್ ದ ಫಾಲೋಯಿಂಗ್ ವಿಲ್ ಅಂಡರ್ಗೋ ಆಲ್ಡಲ್ ಕಂಡೆನ್ಸೇಷನ್. ಅಸಿಟಾಲ್ಡೇಡ್ ಆಲ್ಫಾ ಹೈಡ್ರೋಜನ್ ಇದೆ ಅಸಿಟಾಲ್ಡೇಡ್ ಅಲ್ಲಿ, ಎಸ್. ಸೊ ಅಸಿಟಾಲ್ಡೇಡ್ ಆಗುತ್ತೆ. ಪ್ರೊಪನಾಲ್ಡಿಹೈಡ್ ತಗೊಂಡ್ರೆ
ಪ್ರೊಪನಾಲ್ಡೇಟ್ ಆಲ್ಫಾ ಹೈಡ್ರೋಜನ್ ಇದೆ, ಅದು ಕೂಡ ಆಗುತ್ತೆ. ಬೆನ್ಸಾಲ್ಡೇಟ್ ಒಂದು ಆಗಲ್ಲ, ರೈಟ್? ಓಕೆ. ಓ ಆಕ್ಚುಲಿ ಇದೇನಾಗ್ಬೇಕಿತ್ತು ಅಂದ್ರೆ ಕ್ವಶನ್ ಎಸ್ ಕ್ವಶನ್ ಮಿಸ್ಟೇಕ್ ಆಗಿದೆ. ಟಿ ಆಗ್ಬೇಕಿತ್ತು ಆಕ್ಚುಲಿ. ಅಂಡ್ ವಿಚ್ ವಿಲ್ ನಾಟ್ ಅಂಡರ್ಗೋ ಅಂತ ಹೇಳಿದ್ರೆ ಅವಾಗ ಬೆನ್ಸಾಲ್ಡೇಟ್ ನೀವು ಕರೆಕ್ಟ್ ಆಗಿ ಆಗ್ತದೆ. ಓಕೆ. ಸೊ ಇಲ್ಲಿ ಇನ್ನೊಂದಿದೆ ನೋಡಿ, ಟ್ರೈಡ್ವಿಟೆರೋ ಅಸಿಟಾಲ್ಡಿಹೈಡ್ ಅಂತ. ಸೊ ಈ ಟ್ರೈಡ್ವಿಟೆರೋ ಅಸಿಟಾಲ್ಡಿಹೈಡ್ ಇದೆಯಲ್ಲ, ಇದು ಡ್ವಿಟೆರೋ ಏನದು? ಡ್ವಿಟೆರೋ ಇಸ್ ನಥಿಂಗ್ ಬಟ್ ಡ್ವಿಟೇರಿಯಂ ಇದು. H ಐಸೋಟೋಪ್ ಇದು ಡ್ವಿಟೇರಿಯಂ, ಟ್ರಿಟಿಯಂ, ಪ್ರೋಟಿಯಂ ಇದೆಯಲ್ಲ, ಅದು ಹೈಡ್ರೋಜನ್ ಅಸಿಟೋನ್ ಐಸೋಟೋಪ್ಸ್. ಸೊ ಈ ಟ್ರೈಡಿಟ್ರೋ ಅಸಿಟಾಲ್ಡೇಟ್ ಕೂಡ ನಿಮ್ಗೆ ಏನೋ ಪಾಸಿಟಿವ್ ಟೆಸ್ಟ್ ಕೊಡುತ್ತೆ. ಐ ಮೀನ್ ಆಲ್ಡಲ್ ಕಂಡೆನ್ಸೇಷನ್ ಆಗುತ್ತೆ ಇದುವೇ ಟ್ರೈಡಿಟ್ರೋ ಅಸಿಟಾಲ್ಡೇಟ್, ಯಾಕಂದ್ರೆ ಅದು ಡ್ಯೂಟೇರಿಯಂ ಅಲ್ಲಿ ಇರುವಂತ ಹೆಚ್ಚು ಬಿಹೇವ್ಸ್ ಆಸ್ ಎಚ್ ನಾರ್ಮಲ್ ಎಚ್, ಅಂದ್ರೆ ಅದು ಐಸೋಟೋಪ್ ಅಷ್ಟೇ. ಓಕೆ. ಸೊ ಅದನ್ನು ಅದು ಆಗುತ್ತೆ. ಬಟ್ ಆಪ್ಷನ್ ಸಿ ಕರೆಕ್ಟ್ ಇತ್ತು, ಬಟ್ ಕ್ವಶನ್ ನಿಮ್ಗೆ ಅಲ್ಲಿ ರಾಂಗ್ ಆಗಿರೋದ್ರಿಂದ ಆನ್ಸರ್ ಕರೆಕ್ಟ್ ಇಲ್ಲ. ಸೊ ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡ್ತೀನಿ. So 43rd haloform test is given by the following substance. B. Option B. ಅಲ್ವಾ? ಇದು ಒಂದೇ ಕೀಟೋನ್ ಇರೋದು, ರೈಟ್? ಸೊ ಅದರಲ್ಲಿ ಆಲ್ಫಾ ಮಿಥೈಲ್ ಗ್ರೂಪ್ ಇದೆ. ಸೊ ಅದರಿಂದ ಸೊ ದಟ್ ವಿಲ್ ಗಿವ್ ಯು ಆಪ್ಷನ್ ಬಿ. ಸೊ ಆಪ್ಷನ್ ಬಿ ಇಂದ ಹ್ಯಾಲೋಫಾರ್ಮ್ ಆಗುತ್ತೆ. ಸೊ ನೆಕ್ಸ್ಟ್ 44. The formaldehyde and KOH are heated, then we get Methyl alcohol. Yes, potassium formate ಒಂದು ಬರುತ್ತೆ, ಇನ್ನೊಂದು ಮಿಥೈಲ್ ಆಲ್ಕೋಹಾಲ್ ಬರುತ್ತೆ. ಸೊ ಪೊಟ್ಯಾಸಿಯಂ ಫಾರ್ಮೇಟ್ ಇಲ್ಲಿ ಕೊಟ್ಟಿಲ್ಲ, ಸೊ ಅದರಿಂದ ನಿಮ್ಗೆ ಮಿಥೈಲ್ ಆಲ್ಕೋಹಾಲ್ CH3OH ವಿಲ್ ಗೆಟ್. ಸೊ ಎರಡು ಫಾರ್ಮಾಲ್ಡಿಹೈಡ್ HCH1 ರಿಯಾಕ್ಷನ್ ಮಾಡಿದ್ವಿ ಅದು. ಸೊ ಅದೇ ರಿಯಾಕ್ಷನ್ HCHO. ಸೊ ಈಗ ಇಲ್ಲಿ ದ ಆಲ್ಕಲೈನ್ CSO4 containing sodium potassium tartrate does not react with ಅಂತ ಕೇಳಿದ್ದಾರೆ. ಆಪ್ಷನ್ ಡಿ. ಇದು ನೀವು ನೋಡಿದ್ರೆ ಇಲ್ಲಿ ಆಲ್ಕಲೈನ್ CSO4 ಮತ್ತೆ ಪೊಟ್ಯಾಸಿಯಂ ಟಾರ್ಟಾರೇಟ್ ಅಂತ ತಕ್ಷಣ ಗೊತ್ತಾಗ್ಬಿಡುತ್ತೆ ಯಾವ ಸೊಲ್ಯೂಷನ್ ಇದು. ಫೆಲ್ಲಿಂಗ್ ಸೊಲ್ಯೂಷನ್ ಅಲ್ವಾ? ಸೊ ಫೇಲಿಂಗ್ ಸೊಲ್ಯೂಷನ್ ಅಲ್ಲಿ ನಾವೇನ್ ಮಾಡಿದ್ವಿ, ಏನು ಆಲಿಫ್ಯಾಟಿಕ್ ಆಲ್ಡಿಹೈಡ್ಸ್ ಇರ್ತವೆ ಅವು ಮಾತ್ರ ಕೊಡುತ್ತೆ ಅಂತ ಹೇಳಿದ್ವಿ, ಆರೋಮ್ಯಾಟಿಕ್ ಕೊಡಲ್ಲ ಅಂತ. ಬಟ್ ಇಲ್ಲಿ ನಮ್ಗೆ ಕ್ವಶನ್ ಅರೈಸ್ ಆಗುತ್ತೆ, ಇವೆರಡು ಕೇಸಲ್ಲಿ ಏನಾಗುತ್ತೆ ಅಂತ. ಈ ಕೇಸಲ್ಲಿ ದರ್ ಇಸ್ ನೋ ಪ್ರಾಬ್ಲಮ್, ಆರೋಮ್ಯಾಟಿಕ್ ಇದ್ದೇ ಇದೆ, ಸೊ ಇದ್ರ ಜೊತೆ ಪಾಸಿಟಿವ್ ರಿಸಲ್ಟ್ ಬರೋದೇ ಇಲ್ಲ ಅಂತ. ಬಟ್ ಈ ಕೇಸ್ ನಾವು ಅಬ್ಸರ್ವ್ ಮಾಡಿದ್ರೆ C6H5CH2CH2 ಅಂತ. ಸೊ ಆ ಕೇಸಲ್ಲಿ ಏನಾಗುತ್ತೆ ನೋಡಿ ನಮ್ಗೆ, ಸೊ ಇದು ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಈ ಕೇಸಲ್ಲಿ ನೀವು ಫೇಲಿಂಗ್ ಸೊಲ್ಯೂಷನ್ ಯೂಸ್ ಮಾಡಿದಾಗ ಇದೇನ್ ಮಾಡುತ್ತೆ ನೋಡಿ, ಇದು ಇಲ್ಲಿರುವಂತ H ಏನದನ್ನ ರೆಡ್ಯೂಸ್ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇದು ರಿಡಕ್ಷನ್ ಆಗಿ ಇದೇನಾಗುತ್ತೆ ನೋಡಿ, ಈಗ ಕನ್ವರ್ಟ್ ಆಗುತ್ತೆ. ಅರ್ಥ ಆಗ್ತಿದ್ಯಾ? ಅರ್ಥ ಆಗ್ತಿದೆಯಾ ಇಲ್ಲ ಇದು? ಸೊ ಜೊತೆ ಕಾಪರ್ ಫಾರ್ಮೇಶನ್ ಆಗುತ್ತೆ, ರೆಡ್ ಪ್ರೆಸಿಪಿಟೇಟ್. ಸೊ ಇದು ಯಾವಾಗ ಆಗುತ್ತೆ ಅಂದ್ರೆ ನೋಡಿ, ಈ ತರ ನಮ್ಗೆ ಒಂದು ಆಲಿಫ್ಯಾಟಿಕ್ ಚೈನ್ ಬೆಂಜಿನ್ ರಿಂಗ್ ಗೆ ಅಟ್ಯಾಚ್ ಆಗಿದಾಗ, ಡೈರೆಕ್ಟ್ ಆಗಿ ಬೆಂಜಿನ್ ರಿಂಗ್ ಗೆ ಫಂಕ್ಷನಲ್ ಗ್ರೂಪ್ ಅಟ್ಯಾಚ್ ಆಗಿದ್ರೆ ಆ ಕೇಸಲ್ಲಿ ನಾವೇನು ಮಾಡಕ್ಕಾಗಲ್ಲ. ಬಟ್ ಈ ತರ ಒಂದು ಆಲಿಫ್ಯಾಟಿಕ್ ಚೈನ್ ಅಟ್ಯಾಚ್ ಆಗಿದ್ದಾಗ ಆ ಆಲಿಫ್ಯಾಟಿಕ್ ಚೈನ್ ನ ರೆಡ್ಯೂಸ್ ಮಾಡುತ್ತೆ ಫೇಲಿಂಗ್ ಸೊಲ್ಯೂಷನ್. ಆ ಆಲಿಫ್ಯಾಟಿಕ್ ಚೈನ್ ಗಳನ್ನ ರೆಡ್ಯೂಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಅದು ಕಾರ್ಬಾಕ್ಸಿಲೇಟ್ ಅಯಾನ್ ಫಾರ್ಮೇಶನ್. ಗೊತ್ತಾಗಿದೆ ಇದು? ಇದರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನೋಡಿ? Yes sir. And
ಓಕೆ, ಸೊ ಇಲ್ಲಿ C6H5OH ಗೆ ಒಂದು ಕ್ವಶನ್ ಡೌಟ್ ಇದೆ ಅಂತ ಹೇಳ್ತಿದ್ದಾರೆ. ಸೊ 33rd ಕ್ವಶನ್ ಅಲ್ವಾ ಪ್ರಿಯಾಂಕಾ ಡೌಟ್ ಇರೋದು ನಿಮ್ಗೆ? ಡೌಟ್ ಇಲ್ಲ ಸರ್. ಬೆಂಜಾಲ್ಡಿಹೈಡ್ ನ ಹಾ ಪ್ರಾಡಕ್ಟ್ ನೇಮ್ ಹೇಳಿದ್ರಲ್ಲ, ಅದು ಇನ್ನೊಂದ್ಸಲ ಹೇಳಿ. ಹಾ, ಬೆಂಜೈಲ್ ಆಲ್ಕೋಹಾಲ್ ಪ್ರಾಡಕ್ಟ್ ಬರೀತೀನಿ ಅದು. ಸೊ ಬೆಂಜಾಲ್ಡೇಡ್ ಇದೆಯಲ್ಲ, ಇದು ಬೆಂಜಾಲ್ಡೇಡ್. ಸೊ ಇದನ್ನ ನಾವು ರಿಡಕ್ಷನ್ ಮಾಡಿದ್ರೆ, ರಿಡಕ್ಷನ್ ಅಂದಾಗ ತಗೊಂಡ್ರೆ ಸೊ ಇದೇನಾಗುತ್ತೆ, ಇಟ್ ಗೆಟ್ ಕನ್ವರ್ಟ್ಸ್ ಟು ಬೆಂಜೈಲ್ ಆಲ್ಕೋಹಾಲ್. ಸೊ ಇದು ಬೆಂಜೈಲ್ ಆಲ್ಕೋಹಾಲ್. ಬೆಂಜೈಲ್ ಆಲ್ಕೋಹಾಲ್. ಸೊ ಇದು ರಿಡಕ್ಷನ್ ಆಫ್ ಆಲ್ಡಿಹೈಡ್ಸ್ ಇಂದ ನಮಗೆ ಸಿಗೋ ಪ್ರಾಡಕ್ಟ್. ಗೊತ್ತಾಗಿದ್ಯಾ? ಸೊ ಇದು ಡಿಸ್ಕಸ್ ಮಾಡಿದ್ರಲ್ಲಿ ಕ್ವಶನ್ ಇದೆ. ಓಕೆ, ಸೊ ಇದು ಬೆಂಜಾಲ್ಡೇಡ್ ಆಕ್ಸಿಡೇಷನ್ ಏನ್ ಬರುತ್ತೆ ಪ್ರಾಡಕ್ಟ್? ಆಕ್ಸಿಡೇಷನ್ ಏನು ಬೆಂಜಾಲ್ಡೇಡ್ದು? ಆಕ್ಸಿಡೇಷನ್ ಮಾಡಿದ್ರೆ ಏನಾಗುತ್ತೆ? ಇದೆ ಬೆಂಜೋಯಿಕ್ ಆಸಿಡ್. ರಿಡಕ್ಷನ್ ಮಾಡಿದ್ರೆ ಆಲ್ಕೋಹಾಲ್ ನಿಮ್ಗೆ, ಅದನ್ನ ನೀವು ಆಕ್ಸಿಡೇಷನ್ ಮಾಡಿದ್ರೆ ನಿಮ್ಗೆ ಆಸಿಡ್ ಬರುತ್ತೆ ಅಷ್ಟೇ ಇಲ್ಲಿ. COH. So this is what benzoic acid you'll get. ಸೊ ಅದು ನಾವು ಇದು ಮಾಡಿದೀವಲ್ಲ, ಏನು ರಿಡಕ್ಷನ್ ಮತ್ತೆ ಆಕ್ಸಿಡೇಷನ್ ಗೆ ಗೊತ್ತಾಗ್ಬೇಕು. ಸೊ ಇನ್ನೇನಾದ್ರು ಡೌಟ್ಸ್ ಇದೆಯಾ ಸರ್? ಫೋರ್ತ್ ಒನ್ ಹೇಳ್ತೀನಿ ಅಂದ್ರಲ್ಲ. ಫೋರ್ತ್ ಒನ್ ಕ್ವಶನ್ ನಂಬರ್ 34 ಅದು ಇದಾ? ಸೊ ಇದನ್ನ ನಾನು ಹೇಳಿದ್ನಲ್ಲ ಲಾಸ್ಟ್ ಇದ್ರಲ್ಲಿ ಇಷ್ಟು ಹೇಳಿದೆ ನೋಡಿ, ಲಾಸ್ಟ್ ಕ್ವಶನ್ ಅಲ್ಲಿ ಇದೇ ಇತ್ತಲ್ವಾ, C6H5CH2CH4. ಎಸ್ ಸರ್. ಹಾ, ಅಲ್ಲಿ ಹೇಳಿದ್ರೆ ಇವ್ರು ಏನ್ ಕೇಳಿದ್ದು ಅಂದ್ರೆ ಫೇಲಿಂಗ್ ಸೊಲ್ಯೂಷನ್ ಅಲ್ಲಿ ಇವೆರಡು ಆಗುತ್ತಾ ಅಂತ. ನಾನು ಅದನ್ನೇ ತೋರಿಸ್ತೀನಿ ನಿಮ್ಗೆ. ಇದನ್ನ ನಾವು ಫೇಲಿಂಗ್ ಸೊಲ್ಯೂಷನ್ ಅಲ್ಲಿ ಇದು C6H5CH2CH4 ಇದೆಯಲ್ಲ, ಫೇಲಿಂಗ್ ಸೊಲ್ಯೂಷನ್ ಇದನ್ನ ರೆಡ್ಯೂಸ್ ಮಾಡುತ್ತೆ. ಯಾವ್ದಕ್ಕೆ? ಕಾರ್ಬಾಕ್ಸಿಲೇಟ್ ಅಯಾನ್ ಆಗಿ ರೆಡ್ಯೂಸ್ ಮಾಡುತ್ತೆ ಅಂತ ಹೇಳಿದೆ. ಅದೇ ಲಾಸ್ಟ್ ಕ್ವಶನ್ ಮತ್ತೆ 34th ಕ್ವೈಟ್ ರಿಲೇಟೆಡ್. ಗೊತ್ತಾಗಿದೆ? ಇನ್ನೊಂದ್ಸತಿ ಹೇಳ್ಬೇಕಂತ. ಓಕೆ, ಗೊತ್ತಾಯ್ತು. ಅದೇ ರೀತಿ ಸೊ ಒಂದು ಕ್ವಶನ್ ಡೌಟ್ ಕೇಳಿದ್ರು, ಆಯ್ತು ಸಾಲ್ವ್ ಆಯ್ತು. Then we'll see. Okay, so So first I need to go with the method of making the denominator same. That's the one. Here, 10 divided 20 here. So then, to make the denominator same, ಸೊ ಇದು ಕ್ವಶನ್. ಓಕೆ, ಸೊ ಇದನ್ನ ನಾವೇನ್ ಮಾಡ್ಬೇಕು ಅಂತ ಕೇಳ್ತಾ ಇರೋಂಥದ್ದು. ಓಕೆ, ಸೊ ಗೊತ್ತಾಗ್ತಿದೆ ಇದು ಕ್ವಶನ್ ನೋಡಿ. ಸೊ ಹೀಗೆ ಮಾಡ್ಬೇಕು. ಫಸ್ಟ್ ಏನ್ ಮಾಡ್ತಾರೆ, ಹೀಟ್ ಮಾಡ್ತಾ ಇದಾರೆ. ನೆಕ್ಸ್ಟ್ ಅದನ್ನ ಜಿಂಕ್ ಅಮಲ್ಗಮ್ ಅಂದ್ರೆ ನಿಮ್ಗಿಂದ ಪ್ರಾಡಕ್ಟ್ ಎ ಬಂದ್ಬಿಟ್ರೆ, ನಿಮ್ಗೆ ಪ್ರಾಡಕ್ಟ್ ಎ ಏನು ಅಂತ ನಿಮ್ಗೆ ಗೊತ್ತಾದ್ರೆ ಎ ಇಂದ ಬಿ ಗೆ ನೀವೇ ಮಾಡ್ತೀರಾ. ಸೊ ಪ್ರಾಡಕ್ಟ್ ಎ ಏನು ಅಂತ ನಮ್ಗೆ ಗೊತ್ತಾಗ್ಬೇಕು. ಸೊ ಪ್ರಾಡಕ್ಟ್ ಎ ಏನು ಅಂತ ನಮ್ಗೆ ಗೊತ್ತಾಗ್ಬೇಕು ಅಂದ್ರೆ ನಾವು ಫಸ್ಟ್ ಆಫ್ ಆಲ್ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಈ ಏನು ಇಲ್ಲಿ ನೀವು ನೋಡ್ತಾ ಇದೀರಾ, ಈ ಚೈನ್ ಇದೆಯಲ್ಲ, ಈ ಚೈನ್ ನಾವು ಬೀಟಾ ಕೀಟೋ ಆಸಿಡ್ ಅಂತ ಕರಿತೀವಿ. ಆ ಚೈನ್ ನಾವು ಬೀಟಾ ಕೀಟೋ ಆಸಿಡ್ ಅಂತ ಕರಿತೀವಿ. ಸೊ ಬೀಟಾ ಕೀಟೋ ಆಸಿಡ್ ಸ್ಟ್ರಕ್ಚರ್ ಹೇಗಿದೆ ಅನ್ನೋದ್ರೆ,
So it will be like this. So this is the structure of beta keto acid. Same ಅದೇ ಇಲ್ಲೂ ನೀವು ಅಬ್ಸರ್ವ್ ಮಾಡಬಹುದು. Same. Okay. So ಇದು beta keto acid structure. ಈ beta keto acid ನ ನಾವು ಹೀಟ್ ಮಾಡಿದ್ರೆ ಓಕೆ ಇದು ಅಬ್ಸರ್ವ್ ಮಾಡಬಹುದು. ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಬೀಟಾ ಕೀಟೋ ಏನಕ್ಕೆ ಅಂತ ಕರಿತೀವಿ ಅಂದ್ರೆ ನೀವು ಇಲ್ಲಿ OH ಇದೆ, OH ಆದ್ಮೇಲೆ ಕೀಟೋನಿಕ್ ಗ್ರೂಪ್ ಇದೆ. ಸೊ ಕೀಟೋನಿಕ್ ಗ್ರೂಪ್ ಅಂದ್ರೆ ಇದು ಕಾರ್ಬನ್, ಈ ಕಾರ್ಬನ್ ಈ ಜಾಗದಲ್ಲಿ ಇರುವಂತದ್ದು ಆಲ್ಫಾ ಕಾರ್ಬನ್ ನೆಕ್ಸ್ಟ್ ಅಲ್ಲಿ ಇರುವಂತ ಕಾರ್ಬನ್ ಅಲ್ಲಿ ಕೀಟೋನ್ ಇದೆ, ಬೀಟಾ ಕಾರ್ಬನ್ ಅಲ್ಲಿ. ಸೊ ಅದಕ್ಕೆ ಇದನ್ನ ಬೀಟಾ ಕೀಟೋ ಆಸಿಡ್ ಅಂತ ಕರಿತೀವಿ. ಓಕೆ ಆಕ್ಚುಲಿ ಸಾರಿ ನಾಟ್ ಕೀಟೋ, ಇಲ್ಲಿ ಒಂದು ಕೀಟೋನ್ ಇದೆ, ಇನ್ನೊಂದು COH ಅಲ್ವಾ, ಗೊತ್ತಾಗ್ತಿದ್ಯಾ? ದಿಸ್ ಇಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್. ಸಾರಿ ಐ ಡಿಡ್ ನಾಟ್ ಕೀಟೋ ಗ್ರೂಪ್, ಕೀಟೋ ಅಲ್ಲ ಇದು ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್. ಗೊತ್ತಾಗ್ತಿದ್ಯಾ? Yes, sir. ನೋಡಿ ಇದು ಇಲ್ಲಿ ಅಬ್ಸರ್ವ್ ಮಾಡಿ, ಈ ಕಾರ್ಬನ್ ಇದೆಯಲ್ಲಪ್ಪ, ಈ ಕಾರ್ಬನ್ COOH ಆಸಿಡ್, ಇದು COOH ಆಸಿಡ್, ಇದು ಕೀಟೋನ್. ಸೊ ಆಸಿಡ್ ಗೆ ಪ್ರಿಫರೆನ್ಸ್ ಕೊಡೋದ್ರಿಂದ ಈ ಕಾರ್ಬನ್ ನೆಕ್ಸ್ಟ್ ಅಲ್ಲಿ ಇರೋದು ಆಲ್ಫಾದು ನೆಕ್ಸ್ಟ್ ಅಲ್ಲಿ ಬೀಟಾ. ಸೊ ಇದು ಬೀಟಾ ಕೀಟೋ ಆಸಿಡ್ ಆಯ್ತು. ಸೊ ಅದರಿಂದ ಬೀಟಾ ಕೀಟೋ ಆಸಿಡ್ ನ ತಗೊಂಡು ಅದರಿಂದ ನಾವೇನ್ ಮಾಡ್ತಿದೀವಿ, ನೆಕ್ಸ್ಟ್ ಹೀಟ್ ಮಾಡ್ತಿದೀವಿ ಬೀಟಾ ಕೀಟೋ ಆಸಿಡ್. ಸೊ ಆ ಬೀಟಾ ಕೀಟೋ ಆಸಿಡ್ ಹೀಟ್ ಮಾಡಿದಾಗ ಏನಾಗುತ್ತೆ, ನಮ್ಗೆ CO2 ಲಿಬರೇಟ್ ಆಗುತ್ತೆ. ಓಕೆ, ಇಲ್ಲಿ EO ಓಕೆ ಮೈನಸ್ CO2 ರಿಮೂವ್ ಆಯ್ತಾ? ನೋಡಿ ಇದು ಕ್ಲಿಯರ್ ಆಗಿದ್ಯಾ? ಇದು ಹೀಟ್ ಮಾಡಿದಾಗ ಬೀಟೋ ಕೀಟೋ ಆಸಿಡ್ ನ ನೀವು ಹೀಟ್ ಮಾಡಿದಾಗ CO2 ಆಚೆಗೆ ಹೋಗುತ್ತೆ. CO2 ಆಚೆಗೆ ಹೋದ್ರೆ ನೋಡಿ ಇದಿಷ್ಟು ಕಾರ್ಬನ್ ಇದಿಷ್ಟು ಇದೆಯಲ್ಲ, ಇದಿಷ್ಟು ಏನು ಆಗಿಲ್ಲ. ಸೊ ನಾನು ಹಾಗೆ ಬರ್ಕೋತೀನಿ, ಡಬಲ್ ಬಾಂಡ್ O. ಇಲ್ಲಿ ಈ ಕಾರ್ಬನ್ದು ನೆಕ್ಸ್ಟ್ ಇಷ್ಟು ಹೋಗಿದೆ, ಈ ಕಾರ್ಬನ್ದು ಬಾಂಡ್ ನ ಸ್ಯಾಟಿಸ್ಫೈ ಮಾಡಕ್ಕೆ HCl ಬರುತ್ತೆ. ಸೊ ಅದನ್ನ ಹಾಗೆ ಬರ್ದಿದ್ದೀನಿ. ಗೊತ್ತಾಯ್ತಾ? ನೋಡಿ ಸ್ಟ್ರಕ್ಚರ್ ಬರ್ದಿದ್ದು ನಾನು ಹೇಗೆ ಬರ್ದೆ ಅಂತ ಗೊತ್ತಾಯ್ತಾ ಇಲ್ಲ? ನೋಡಿ Yes, sir. ಅರ್ಥ Yes, ಆಗ್ತಿದ್ಯಾ? sir. ಇಲ್ಲಿ CO2 ಹೋಯ್ತು ಅಂದ್ರೆ ಇಲ್ಲಿದ್ದ ಕಾರ್ಬನ್ ಮತ್ತೆ 2 ಆಕ್ಸಿಜನ್ ಹೋಯ್ತು. ಸೊ ಇಲ್ಲಿ ಕಾರ್ಬನ್ ವೇಲೆನ್ಸಿ ಸ್ಯಾಟಿಸ್ಫೈ ಮಾಡಕ್ಕೆ ಹೈಡ್ರೋಜನ್ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಕ್ಲಿಯರ್ ಆಯ್ತಾ? ಅಂದ್ರೆ ಅರ್ಥ ಏನು, ಇಲ್ಲೊಂದು ಮೀಥೈಲ್ ಗ್ರೂಪ್, ಇಲ್ಲೊಂದು ಮೀಥೈಲ್, ಅಂದ್ರೆ ಇದು CH3, ಇದು CH3. ಸೊ ಏನಾಯ್ತು ಈಗ ಗ್ರೂಪ್ ಯಾವ್ದಿದು Acetone. ಅಲ್ವಾ? ಇದು ಅರ್ಥ ಆಯ್ತಾ ನಿಮ್ಗೆ? ಇಷ್ಟು ಕ್ಲಿಯರ್ ಆಯ್ತಾ ಇಲ್ವಾ? Yes, sir. Yes, sir. ಈಗ ಅದನ್ನೇ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ನೋಡಿ ಇದಿಷ್ಟು ಹೋಲ್ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಏನಿದೆ ನೋಡಿ, ಇದೇನ್ ಗ್ರೂಪ್ ಇದೆ ನೋಡಿ, ಬೀಟಾ ಕೀಟೋ ಆಸಿಡ್. ಬೀಟಾ ಕೀಟೋ ಆಸಿಡ್ Beta ಇದೆಲ್ಲ. keto acid. ಸೊ ಕನ್ವರ್ಟ್ ಆದ್ರೆ ಏನ್ ಬರುತ್ತೆ, ಏನ್ ಬರುತ್ತೆ ಹೇಳ್ತೀರಾ ನನ್ಗೆ? ನೋಡಿ Acetophenone. ಫಿನಾನ್ ಬರಲ್ಲ, ಅಲ್ಲಿ ನಾನು ಸೈಕ್ಲಿಕ್ ತಗೊಂಡಿದ್ದೀನಿ. ಸೈಕ್ಲಿಕ್ ಗೆ ಈ ಗ್ರೂಪ್ ಯಾವ ಗ್ರೂಪ್ ಅಟ್ಯಾಚ್ ಆಗುತ್ತೆ? ಅಸಿಟೋನ್ ಗ್ರೂಪ್. ಅಸಿಟೋನ್. ಕರೆಕ್ಟಾ? ಹಿಂಗ್ ಬರಿಬೋದಾ ನಾನು? ಇದು ಅರ್ಥ ಆಯ್ತಾ? Yes, sir. ಇದಿಷ್ಟು ಗೊತ್ತಾಯ್ತಾ? Yes, sir. ಎ ಪ್ರಾಡಕ್ಟ್ ಗೊತ್ತಾಯ್ತಾ ನಿಮ್ಗೆ ಹೆಂಗ್ ಬಂತು ಅಂತ? ಇಲ್ಲಿಂದ Yes, sir. ಎ ಪ್ರಾಡಕ್ಟ್ ಬಂದಿದೆ. ಈ ನೆಕ್ಸ್ಟ್ ನಾನು ಹೇಳ್ಕೊಡಲ್ಲ, ಬಿ ಗೆ ನೀವೇ ಹೋಗ್ಬೇಕು, ಬಿ ಪ್ರಾಡಕ್ಟ್ ನೀವೇ ಬರಿಬೇಕು. ಇದು ಮಾಡ್ಸಿದೀನಿ ನಾನು, ಬಿ ಪ್ರಾಡಕ್ಟ್ ನೀವೇ ಬರೀರಿ. ನೋಡಿ ಬಿ ಪ್ರಾಡಕ್ಟ್ ಇದೇ ಬರುತ್ತಾ ನೋಡಿ. Yes, sir. Yes, sir. ನಾನು ಏನ್ ಹೇಳಿದೆ, ಡಬಲ್ ಬಾಂಡ್ ಓ ಇದ್ರೆ ಡಬಲ್ ಬಾಂಡ್ ಓ ಅಲ್ಲಿಗೆ 2 H ಹಾಕ್ಬೇಕು ಅಂತ ಹೇಳಿದೆ. 2 H. ಎಸ್ 2 H ಹಾಕಿದೀನಿ ನೋಡಿ. ಸೊ ಅಲ್ಲಿಗೆ ಇದು ನಿಮ್ಮ ಪ್ರಾಡಕ್ಟ್. ಸೊ ದಿಸ್ ಇಸ್ ದ ಅಲ್ಟಿಮೇಟ್ ಬಿ ಪ್ರಾಡಕ್ಟ್. ಅರ್ಥ ಆಯ್ತಾ ಇದು? Yes, sir. Yes, sir. Yes, sir. ಸೊ ಇನ್ನೇನಾದ್ರೂ ಡೌಟ್ಸ್ ಇದೆಯಾ ಇದ್ರಲ್ಲಿ? ಕೇಳಿ ಏನಾದ್ರು ಇದ್ರೆ. ಸರ್ ಅದು ಸೆಕೆಂಡ್ ಪ್ರಾಡಕ್ಟ್ ಬಂತಲ್ಲ, ಅದ್ರ ನೇಮ್
ಸೆಕೆಂಡ್ 3 ಪ್ರಾಡಕ್ಟ್ ಸೈಕ್ಲೋಹೆಕ್ಸೇನ್ ಅಸಿಟೋನ್ ಆಗುತ್ತಾ? ಅಸಿಟೋನ್ ಬೇಡ. ಇಲ್ಲಿ ನೀವು ಅಸಿಟೋನ್ ಗಿಂತ ಇದೇನ್ ಮಾಡಿ ಅಂದ್ರೆ ಇದಕ್ಕೆ ಕೀಟೋನ್ ಇದೆ ಅಲ್ವಾ, ಇದಕ್ಕೆ ONE ಕೊಟ್ಬಿಡಿ ಫಂಕ್ಷನಲ್ ಗ್ರೂಪ್. ಅಸಿಟೋನ್ ಬರಲ್ಲ, ಯಾಕೆಂದ್ರೆ ನಾನು ಇದನ್ನ ಕನ್ವರ್ಟ್ ಮಾಡಿದ್ದೀನಿ. ಇಲ್ಲಿ ಈ ಜಾಗದಲ್ಲಿ ತಗೊಂಡ್ರೆ ಅಸಿಟೋನ್ ಬರುತ್ತೆ, ಇದು ಕರೆಕ್ಟ್. ಬಟ್ ಇಲ್ಲಿ ಅಸಿಟೋನ್ಗೆ ಇನ್ನೊಂದು CH3 ಗೆ ಬೆಂಜಿನ್ ರಿಂಗ್ ಅಟ್ಯಾಚ್ ಆಗಿದೆ, ಅಂದ್ರೆ ಇಲ್ಲಿ ಸೈಕ್ಲಿಕ್ ರಿಂಗ್ ಅಟ್ಯಾಚ್ ಆಗಿದೆ. ಸೊ ಇಲ್ಲಿಂದ ನೀವು ನಾಮೆನ್ಕ್ಲೇಚರ್ ಮಾಡ್ಬೋದು 1 2 ಇದಕ್ಕೆ. ಸೊ ಇದು ಸಬ್ಸ್ಟೆಂಟ್ ಮಾಡಿ ಫಿನೈಲ್ ಆಗುತ್ತೆ. ಫಿನೈಲು ಇಲ್ಲಿಗೆ ಎಷ್ಟಾಯ್ತು, 2 ಕಾರ್ಬನ್ ಇದೆ. ಫಿನೈಲ್ ಎಥನೋನ್ ಆಗುತ್ತೆ. ಎಥನೋನ್ ಫಿನೈಲ್ ಎಥನೋನ್, ಸಾರಿ ಸೈಕ್ಲೋ ಎಥನೋನ್ ಆಗುತ್ತೆ. ಸೈಕ್ಲಿಕ್ ಹೆಕ್ಸನೋನ್ ಆಗುತ್ತೆ. ಇಲ್ಲಾಂದ್ರೆ ವಿಲ್ ಡೂ ಒನ್ ಥಿಂಗ್, ಸೈಕ್ಲೋ ಹೆಕ್ಸೈಲ್, ಕರೆಕ್ಟ್. ಇದು ಹೆಕ್ಸೈಲ್ ಅಲ್ವಾ, ಸೈಕ್ಲೋ ಹೆಕ್ಸೈಲ್ ಎಥನೋನ್, ಸೈಕ್ಲೋ ಹೆಕ್ಸೈಲ್ ಎಥನೋನ್ ಆಗುತ್ತೆ. ಇದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಆಯ್ತು. ಈಗ ಇದು ಸೈಕ್ಲಿಕ್ ರಿಂಗು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಆಯ್ತು, ಯಾಕಂದ್ರೆ ಪ್ರಿಫರೆನ್ಸ್ ನಾವು ಇದು ಕೊಡ್ಬೇಕು ಫಂಕ್ಷನಲ್ ಗ್ರೂಪ್ಗೆ. ಸೊ ಅದರಿಂದ ಇದು ಸೈಕ್ಲೋ ಹೆಕ್ಸೈಲ್ ಆಗುತ್ತೆ. ಸೈಕ್ಲೋ ಹೆಕ್ಸೇನ್ ಇದು ಸಬ್ಸ್ಟಿಟ್ಯೂಯೆಂಟ್ ಅಂತ ಬಂದಾಗ YL ಆಡ್ ಮಾಡ್ತೀವಿ. ಸೊ ಸೈಕ್ಲೋ ಹೆಕ್ಸೈಲ್ 2 ಕಾರ್ಬನ್ ಇದೆ, ಎಥನೋನ್. ಓಕೆ. ಸೊ ನಿಮ್ಗೆ ಇಲ್ಲೇನಾದ್ರೂ ನಾನು ಹಿಂಗ್ ಬೆಂಜಿನ್ ರಿಂಗ್ ಹಾಕಿದ್ದಿದ್ರೆ, ಇಲ್ಲಿ ರಿಂಗ್ ಇದ್ದಿದ್ರೆ ಅವಾಗ ಅದು ಅಸಿಟೋಫಿನಾನ್ ಆಗ್ತಿತ್ತು. ಅವಾಗ ಅಸಿಟೋಫಿನಾನ್ ಕರೆಕ್ಟ್. ಅಲ್ಲಿ ಇಲ್ಲ ಅಲ್ವಾ, ಆದ್ರಿಂದ ಅದು ಅಸಿಟೋಫಿನಾನ್ ಆಗಲ್ಲ. ಎಸ್ ಸರ್. ಬೇರೆ ಏನಾದ್ರು ಇದೆಯಾ ಕೇಳಿ. ಇದು ಅರ್ಥ ಆಯ್ತಲ್ವಾ ಎಲ್ರಿಗೂ? ಎಸ್ ಸರ್. ಎಸ್ ಸರ್. So if you don't have any doubts, we'll stop the class at this point. So and we'll continue our class in the